ಐಡೆನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ನಮ್ಮ ಐಡೆನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಗಳ ಪಟ್ಟಿಗೆ ಮತ್ತೊಂದು ಇಂಪ್ಯಾಕ್ಟ್ ಸೇರ್ತಾ ಇದೆ. ಬನ್ನಿ, ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಎಸ್, ಇದು ಐಡೆನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಐಡೆನ್ಸ್ ವಾಹಿನಿ ಮಾಡಿದ ವರದಿಗೆ ಎಚ್ಚೆತ್ತಂತ ಅಧಿಕಾರಿಗಳು ಈಗ ಒಳಚರಂಡಿ ಸಮಸ್ಯೆಗೆ ತಾತ್ಕಾಲಿಕವಾಗಿ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಇದು ಐಡೆನ್ಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು. ಇನ್ನು ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಗ್ರಾಮಗಳಿಗೆ ಮೂಲ ಸೌಕರ್ಯಗಳನ್ನ ಕೊಟ್ಟಿರುವಂತದ್ದು. ಮೂಲ ಸೌಕರ್ಯಗಳಿಲ್ಲದೆ ಬನ್ನೇರು ಗ್ರಾಮ ಬಹಳಷ್ಟು ಪರಿತಪಿಸ್ತಾ ಇತ್ತು. ಈಗ ವಿಲೇವಾರಿಯಾದ ಕಸ, ಪರಿಹಾರವಾದ ಒಳಚರಂಡಿ ಸಮಸ್ಯೆ. ಇನ್ನು ವರದಿಯ ಬೆನ್ನಲ್ಲೇ ಬಿಲವಾರ್ನಹಳ್ಳಿ ಗ್ರಾಮ ಈಗ ಸೇಫ್ ಆಗಿರುವಂತದ್ದು, ಅಂದ್ರೆ ಮೂಲ ಸೌಕರ್ಯಗಳನ್ನ ಕೊಡ್ತಾ ಇರುವಂತದ್ದು. ಇನ್ನು ಇತ್ತ ನ್ಯೂಸ್ ವಾಹಿನಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ಸಂತಸವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಐಡೆನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿರುವಂತದ್ದು. ಇನ್ನು ಐಡೆನ್ಸ್ ವಾಹಿನಿ ಮಾಡಿದ ವರದಿಗೆ ಎಚ್ಚೆತ್ತಂತ ಅಧಿಕಾರಿಗಳು ಅಲ್ಲಿದ್ದ ಒಳಚರಂಡಿ ಸಮಸ್ಯೆಗೆ ತಾತ್ಕಾಲಿಕವಾಗಿ ಈಗ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ತಾತ್ಕಾಲಿಕ ಆದ್ರೂ ಕೂಡ ಒಂದ್ ರೀತಿಯಾಗಿ ಎಚ್ಚೆತ್ಕೊಂಡು ಅಧಿಕಾರಿಗಳು ಈ ರೀತಿಯಾಗಿ ಏನು ಸೇಫ್ ಮಾಡಿರುವಂತದ್ದು. ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಕಾರ್ಮಿಕರಿಗೆ ಏನು ಒಂದು ಮೂಲ ಸೌಕರ್ಯಗಳನ್ನ ಕೊಟ್ಟಿರುವಂತದ್ದು. ಇತ್ತ ವಿಲೇವಾರಿಯಾದ ಕಸ, ಪರಿಹಾರವಾದ ಒಳಚರಂಡಿ ಸಮಸ್ಯೆ. ವರದಿಯ ಬೆನ್ನಲ್ಲೇ ಬಿಲವಾರ್ನಹಳ್ಳಿ ಗ್ರಾಮ ಈಗ ಸೇಫ್ ಆಗಿರುವಂತದ್ದು. ಇತ್ತ ನ್ಯೂಸ್ ವಾಹಿನಿ ಕಾರ್ಯಕ್ಕೆ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು. ನೀವು ನೋಡ್ತಾ ಇದ್ದೀರಾ ಏನು ಒಂದು ದೃಶ್ಯವನ್ನ. ಬಹಳಷ್ಟು ಸಮಸ್ಯೆಗಳಿತ್ತು, ಅಂದ್ರೆ ಒಳಚರಂಡಿ ಸಮಸ್ಯೆ ಆಗಿರ್ಬೋದು, ಮತ್ತು ಅಲ್ಲಿನ ರೋಡ್ ಸಮಸ್ಯೆ ಆಗಿರ್ಬೋದು, ಕಸಗಳೆಲ್ಲವೂ ಕೂಡ ರೋಡ್ ನಲ್ಲೇ ಕಾಣಿಸ್ತಾ ಇತ್ತು. ಆದ್ರೆ ಈಗ ಏನು ಒಂದು ಅಧಿಕಾರಿಗಳು ನಮ್ಮ ಐಡೆನ್ಸ್ ವಾಹಿನಿಯಲ್ಲಿ ಈ ಸುದ್ದಿಯನ್ನ ಬಿತ್ತರಿಸಿದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದ್ ರೀತಿಯಾಗಿ ತಾತ್ಕಾಲಿಕವಾಗಿ ರಿಲೀಫ್ ಕೊಟ್ಟಿದ್ದಾರೆ. ಅಲ್ಲಿನ ಕಸಗಳೇನಿತ್ತು ಆ ಕಸವನ್ನ ವಿಲೇವಾರಿ ಮಾಡಿರುವಂತದ್ದು, ಒಳಚರಂಡಿ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಸರಿ ಮಾಡಿಸಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಅವಾಗಿಂದನೂ ಕೂಡ ಯಾವ ರೀತಿಯಾಗಿ ಒಂದು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತೂ. ಇದು ನಮ್ಮ ಫಲಶ್ರುತಿಗಳ ಪಟ್ಟಿಗೆ ಮತ್ತೊಂದು ಫಲಶ್ರುತಿ ಆಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ ನಿಮ್ಮ ಸಮಸ್ಯೆಗಳಿಗೆ ನಾವು ತಾರ್ಕಿಕವಾದ ಅಂತ್ಯವನ್ನ ಕೊಡ್ತೀವಿ ಅಂತ. ಇದೇ ನಮ್ಮ ಫಲಶ್ರುತಿ ಆಗಿರುವಂತದ್ದು. ಇದು ಒಂದ್ ರೀತಿಯಾಗಿ ನಮ್ಮ ಐಡೆನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಬಿಲವಾರ್ನಹಳ್ಳಿ ಗ್ರಾಮ ಏನಿದೆ, ಈ ಗ್ರಾಮ ಈಗ ಒಂದ್ ರೀತಿಯಾಗಿ ಸೇಫ್ ಆಗಿರುವಂತದ್ದು. ಇತ್ತ ಸಾರ್ವಜನಿಕರು ನಮ್ಮ ವಾಹಿನಿ ಕಾರ್ಯಕ್ಕೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಏನು ಕಸದ ಸಮಸ್ಯೆ ಹಾಗೂ ಒಳಚರಂಡಿ ಸಮಸ್ಯೆಗೆ ಸಿಲುಕಿದಂತ ಬೆಂಗಳೂರು ಜಿಲ್ಲೆ ಬಿಲವಾರ್ನಹಳ್ಳಿ ಗ್ರಾಮ ಈಗ ಸಮಸ್ಯೆಯಿಂದ ಸೇಫ್ ಆಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ವರದಿಗೂ ಮುನ್ನ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಉಂಟಾಗಿತ್ತು ಅಂತ ಹೇಳಿದ್ರೆ, ಒಳಚರಂಡಿ ನೀರೇನಿರ್ತಿತ್ತು ಅದು ರೋಡ್ಗೆ ಬರ್ತಾ ಇತ್ತು. ಅಲ್ಲಿನ ಜನ ಓಡಾಡೋದಕ್ಕೂ ಕೂಡ ಬಹಳಷ್ಟು ಕಷ್ಟವಾಗ್ತಾ ಇತ್ತು. ಅಲ್ಲಿ ಒಂದು ಕೆಟ್ಟ ಪರಿಸ್ಥಿತಿ ಉಂಟಾಗಿದ್ದಂಥದ್ದು. ಕಸ ಎಲ್ಲವೂ ಕೂಡ ಅಲ್ಲಿ ರೋಡ್ ಅಕ್ಕಪಕ್ಕ ಬಿದ್ದಿರುವಂತದ್ದು. ಬಹಳಷ್ಟು ಒಂದು ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇತ್ತು. ಇತ್ತ ವರದಿಯ ನಂತರ ನೋಡ್ತಾ ಇದ್ರೆ ಅಲ್ಲಿ ಎಚ್ಚೆತ್ತ ಅಧಿಕಾರಿಗಳು ಕೆಲಸವನ್ನ ಮಾಡಿಸ್ತಾ ಇರುವಂತದ್ದು. ಒಳಚರಂಡಿ ಸಮಸ್ಯೆಗೆ ಒಂದು ಅಂತ್ಯವನ್ನ ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಈಗ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಏನು ಈ ರೀತಿಯಾಗಿ ಹಾಕಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತೀರಾ.
ವರದಿಗೆ ಮೊದಲು ಮತ್ತು ವರದಿಯ ನಂತರ ಯಾವ ರೀತಿಯಾಗಿ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ, ನಮ್ಮ ಈಡೆನ್ಸ್ ಫಲಶ್ರುತಿ ಯಾವ ರೀತಿಯಾಗಿ ಫಲಿಸಿದೆ ಅಲ್ಲಿ ಅನ್ನೋದನ್ನ ಕೂಡ ಈಗ ಸಾರ್ವಜನಿಕರು ಬಹಳಷ್ಟು ಒಂದು ಖುಷಿಯನ್ನ ಪಡ್ತಾ ಇದ್ದಾರೆ. ಮತ್ತು ಒಂದ್ ರೀತಿಯಾಗಿ ಎಲ್ಲೋ ಒಂದು ಕಡೆ ನಮ್ಗೆ ಸಮಸ್ಯೆಗೆ ಪರಿಹಾರ ಸಿಕ್ತಲ್ಲ ಅಂತ ನಮ್ಮ ಈಡೆನ್ಸ್ ವಾಹಿನಿಗೂ ಕೂಡ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಅಧಿಕಾರಿಗಳು ಅಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ, ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಇದ್ದಾರೆ, ಭೇಟಿ ನೀಡಿದ್ದಾರೆ, ಏನಾಗಿದೆ ಅಲ್ಲಿ ಸಮಸ್ಯೆ ಅನ್ನೋದನ್ನ ಆಲಿಸಿದ್ದಾರೆ ಅಂತ ನಂತರ ಬಗೆಹರಿಸುವ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಎಸ್, ಬನ್ನಿ ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ತಿಳ್ಕೊಳ್ಳೋಣ. ನಮ್ಮ ವರದಿಗಾರ ಚಂದ್ರು ನನ್ನೊಟ್ಟಿಗೆ ಇದ್ದಾರೆ. ಎಸ್ ಚಂದ್ರು, ಈಗ ಏನು ಒಂದು ಬೆಂಗಳೂರು ಜಿಲ್ಲೆ ಬಿಲವಾರ್ತಿನಲ್ಲಿ ಇತ್ತು, ಅಲ್ಲಿ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕಂತ ಆಗಿದೆ. ಅಲ್ಲಿ ಒಳಚರಂಡಿ ಹಾಕಿರ್ಬೋದು ಮತ್ತು ಕಸದ ಸಮಸ್ಯೆಯನ್ನ ಪರಿಹಾರ ಮಾಡಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಚಂದ್ರು? ಖಂಡಿತಾ ಏನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನು ಬನಹಳ್ಳಿ ಗ್ರಾಮ ಪಂಚಾಯತಿ ಏನು ಬಿಲವಾರ್ತಿನಲ್ಲಿ ಗ್ರಾಮದಲ್ಲಿ ಏನು ಮೂಲಭೂತ ಸೌಕರ್ಯಗಳಾಗಿ ಒಂದು ಏನು ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಏನು ಒಳಚರಂಡಿ ವ್ಯವಸ್ಥೆ ಆಗಿರೋದು, ಕಸದ ಸಮಸ್ಯೆ ಆಗಿರ್ಬೋದು, ಮತ್ತೆ ರಸ್ತೆಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬಂದಿತ್ತು. ಸೊ ಇದನ್ನು ಸ್ವಯಂಜನಿ ಸುದ್ದಿಯಾದ ಬಂದಲ್ಲಿ ಏನೋ ಈ ಗ್ರಾಮ ಪಂಚಾಯತಿಯಲ್ಲಿ ಏನೋ ಜನಪ್ರತಿನಿಧಿಗಳಾಗಿರ್ಬೋದು ಒಂದು ಎಚ್ಚೆತ್ತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ರಂಜಿತಾ. ಈ ಒಂದು ವರದಿಯ ಬಂದರೆ ಏನು ಒಂದು ಜನಪ್ರತಿನಿಧಿಗಳು ಅಲ್ಲಿ ಚರಂಡಿ ವ್ಯವಸ್ಥೆಗೆ ತಾತ್ಕಾಲಿಕವಾಗಿ ಒಂದು ಫಲಶ್ರುತಿಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ ರಂಜಿತಾ. ಎಷ್ಟಂದ್ರು ಈಗ ಅಂದ್ರೆ ತಾತ್ಕಾಲಿಕವಾಗಿ ಒಂದು ರಿಲೀಫ್ ಅನ್ನ ಕೊಟ್ಟಿದ್ದಾರೆ, ಒಂದು ತಾರ್ಕಿಕ ಅಂತ ಹೇಳ್ತೀವಲ್ಲ, ಒಂದು ಪರ್ಮನೆಂಟ್ ಆಗಿ ಅದಕ್ಕೊಂದು ಸಮಸ್ಯೆಯನ್ನ ಬಗೆಹರಿಸೋದು, ಅದ್ರ ಬಗ್ಗೆ ಏನಾದ್ರು ಹೇಳಿದಾರ ಅಧಿಕಾರಿಗಳು? ಮುಂದೆ ಅದನ್ನ ಪರ್ಮನೆಂಟ್ ಆಗಿ ಮಾಡಿಸ್ಕೊಡ್ತೀನಿ ಅಂತ ಏನಾದ್ರು? ರಂಜಿತಾ, ಈ ಗ್ರಾಮವನ್ನ ಏನು ಮೂಲಭೂತ ಸೌಕರ್ಯಗಳನ್ನ ಏನು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ನೀಡಬೇಕಾದ್ರೆ ಒಂದಷ್ಟು ಅಧಿಕಾರಿಗಳ ಮತ್ತು ಒಂದಷ್ಟು ಜನಪ್ರತಿನಿಧಿಗಳ ಒಂದು ಒಗ್ಗೂಡುವಿಕೆಯಿಂದ ಇದೊಂದು ಆಗುವಂತ ಎಲ್ಲಾ ಲಕ್ಷಣಗಳು ಇದ್ದಾವೆ. ಆದ್ರೆ ಇಲ್ಲಿ ವಿಚಾರ ಏನಪ್ಪಾ ಆಗ್ತದೆ, ಎಲ್ಲಿ ಜನಪ್ರತಿನಿಧಿಗಳು ಒಂದಷ್ಟು ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ ಹೇಳ್ಬೋದಾಗಿದೆ. ಮತ್ತೆ ಒಂದಷ್ಟು ಏನು ನೆಗ್ಲಿಜೆನ್ಸ್ ಅಂತ ಏನ್ ಕರಿತೀವಿ ಅದು ಇಲ್ಲಿ ಬನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ಈಗ ಬನಹಳ್ಳಿ ಗ್ರಾಮ ಪಂಚಾಯತಿ ಇರೋದೇ ಒಂದು ಗ್ರಾಮದಲ್ಲ, ಏನೋ ಬನಹಳ್ಳಿ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಈ ಕಳೆದ ಒಂದು 3-4 ತಿಂಗಳಿಂದ ಅಧ್ಯಕ್ಷರೇನಾಗಿದ್ದಾರೆ, ಆ ಅಧ್ಯಕ್ಷರ ಒಂದು ನಿರ್ಲಕ್ಷ್ಯ ಹೆಚ್ಚಾಗಿ ಕಾಣ್ತಿದೆ. ಕೇಳಿದ್ರೆ ನಮ್ಗೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿಲ್ಲ ಅಂತ ಇವ್ರು ಏನ್ ಮಾಡ್ತಾ ಇದಾರೆ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ನೀನು ಆಗಿಲ್ಲ ಅಂದ್ರೆ ಬೇರೆ ಅಧಿಕಾರಿಗಳಿಗಾಗಿರೋದು ಮತ್ತೆ ಸರ್ಕಾರ ಗಮನಕ್ಕೆ ತಂದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಎಲ್ಲಾ ಕೆಲಸಗಳನ್ನ ಮಾಡಬೇಕು. ಆ ಕೆಲಸಗಳನ್ನ ಬಿಟ್ಟು ಇವರು ಬರೀ ಒಂದು ಈಗಾಗಲೇ ಗ್ರಾಮಸ್ಥರು ಕೂಡ ಆರೋಪ ಮಾಡಿದ್ರು, ಇಲ್ಲಿನ ಜನಪ್ರತಿನಿಧಿಗಳು ಮತ್ತೆ ಅಧ್ಯಕ್ಷರಾಗಿರ್ಬೋದು ಕೇವಲ ಒಂದು ಅಧ್ಯಕ್ಷ ಅವರ ಪ್ರಾಬಲ್ಯವನ್ನ ಬಳಸಿ ಅವ್ರ ಬಿಸ್ನೆಸ್ಗೋಸ್ಕರ ಇಲ್ಲಿ ಅಧಿಕಾರಿಯನ್ನ ವಹಿಸ್ಕೊಂತ ಇದ್ದಾರೆ ಅನ್ನಂತ ಒಂದಷ್ಟು ಆರೋಪಗಳು ಕೂಡ ಬಂದಿತ್ತು ರಂಜಿತಾ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಚಂದ್ರು ಹೇಳ್ತಾ ಇದ್ರಿ, ಯಾವುದೇ ಒಬ್ಬ ಜನಪ್ರತಿನಿಧಿ ಜನರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಮತ್ತೆ ಜನರ ಕೆಲಸ ಕಷ್ಟಕ್ಕೆ ಮಿಡಿತವನ್ನ ಮಾಡೋದಕ್ಕೆ ಮತ್ತೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡಲಿಕ್ಕೆ ಕೆಲಸ ಮಾಡ್ಬೇಕು. ಬಟ್ ಆದ್ರೆ ಇಲ್ಲೊಂದಷ್ಟು ಜನಪ್ರತಿನಿಧಿಗಳು ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ತಮ್ಮ ಪ್ರಾಬಲ್ಯವನ್ನ ಮಾಡೋಕೆ ಇಲ್ಲಿ ಒಂದಷ್ಟು ಜನಗಳು ರಾಜಕೀಯಕ್ಕೆ ಬರ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಬಂದಿದೆ. ಅದರಲ್ಲಿ ಬನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬಂದಾಗ ಒಂದಷ್ಟು ಜನ ತಮ್ಮ ಪ್ರಾಬಲ್ಯವನ್ನ ಮತ್ತೆ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲೊಂದಷ್ಟು ಜನ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ರಂಜಿತಾ. ಚಂದ್ರು, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿನ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಜನಪ್ರತಿನಿಧಿಗಳಾಗಿರ್ಬೋದು ಯಾವ್ದು ಕ್ರಮ ಆಗ್ತಾ ಇಲ್ವಾ? ಮತ್ತು ಅಲ್ಲಿನ ಸಾರ್ವಜನಿಕರು ಹೇಗ್ ಸಹಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಜನಪ್ರತಿನಿಧಿಗಳನ್ನ ಅಂತ ಅಲ್ಲಿ ರಂಜಿತಾ, ಈ ಒಂದು ವಿಚಾರದಲ್ಲಿ ಹೇಳ್ಬೇಕಾಗಿದೆ. ಈಗ ಯಾರಾದ್ರೂ ಒಬ್ರು ತಮ್ಮ ಕರೆಕ್ಟ್ ಆಗಿ ಇನ್ನೊಬ್ಬರನ್ನ ಕೇಳಬಹುದಾಗಿದೆ. ಬಟ್ ಎಲ್ಲರೂ ಕೂಡ ಕಳ್ರೆ ಆಗಿದ್ದಾರೆ. ಈಗ ಯಾರಾದ್ರೂ ಆ ಒಂದು ಪರಿಸ್ಥಿತಿ ಇಲ್ಲ ಆಗಿದೆ, ಯಾರಿಗೂ ಕೂಡ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಇಲ್ಲ ಆಗ್ತಿಲ್ಲ. ಆಮೇಲೆ ಯಾವುದೇ ಏನು ಪಂಚಾಯತಿ ಅಧ್ಯಕ್ಷರಿದ್ರೆ ಮತ್ತೆ ಒಂದಷ್ಟು ಜನಪ್ರತಿನಿಧಿಗಳು ಸಾರ್ವಜನಿಕರ ಕೈಗೆ ಸಿಗೋದಿಲ್ಲ, ಕರೆ ಮಾಡಿದ್ರು ಸಿಗೋದಿಲ್ಲ ಅಥವಾ ಫೋನ್ ಮಾಡಿದ್ರು ಸಿಗೋದಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಸಿಕ್ಕುದ ಮಾಡ್ತೀವಿ. ಅದು ಒಂದಷ್ಟು ನಿರ್ಲಕ್ಷ್ಯ ಮಾತುಗಳು ಒಂದಷ್ಟು ತುಂಬಾನೇ ಕೇಳಿ ಬರ್ತಿದೆ ರಂಜಿತಾ. ಎಸ್ ಚಂದ್ರು, ಅದನ್ನ ಗಮನವನ್ನ ಕೊಡೋಣ. ಆ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿಗಳನ್ನ ಸಿಗ್ತಾ ಇದ್ರೆ ನಮ್ಗೆ ಕೊಡಿ, ಅದು ಒಂದು ಸುದ್ದಿಯನ್ನ ಮಾಡೋಣ ನಾವು. ಧನ್ಯವಾದಗಳು ಚಂದ್ರು ಇಷ್ಟೊತ್ತು ನಮ್ಮ ಮಟ್ಟಿಗೆ ಮಾತನಾಡಿದಕ್ಕೆ. ಏನೋ ಈ ರೀತಿಯಾಗಿ ಕೇಳಿದ್ರಿ ವರದಿಗಾರರ ಮಾತನ್ನ. ಈ ಜನಪ್ರತಿನಿಧಿಗಳ ತೊಂದರೆ ಸಮಸ್ಯೆ ಅನ್ನುವಂಥದ್ದು ಒಂದೂರಲ್ಲ, ಬಹಳಷ್ಟು ಊರುಗಳಲ್ಲೂ ಕೂಡ ಕಾಣ್ತೀವಿ. ಬಹಳಷ್ಟು ಕಡೆ ಈ ಸಮಸ್ಯೆ ಇರ್ತೈತೆ, ಜನರ ಕೈಗೆ ಸಿಗಲ್ಲ, ಅವರ ಸಮಸ್ಯೆಗಳನ್ನ ಆಲಿಸಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಆ ಒಂದು ಪೊಸಿಷನ್ ಅವರು ಯೂಸ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ
ಎಷ್ಟರ ಮಟ್ಟಿಗೆ ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಎಂಬ ಪ್ರಶ್ನೆ ಕೂಡ ಮೂಡ್ಬರುತ್ತೆ. ಜನಪ್ರತಿನಿಧಿಗಳು ಹೇಳ್ತಾರೆ ನಾವು ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಅಂತ. ಆದ್ರೆ ಅದು ಕೇವಲ ಭಾಷಣದಲ್ಲಿ, ಮಾತಿನಲ್ಲಿ ಅಷ್ಟೇ ನಾವು ಕೇಳಬಹುದು ಹೊರತು ಅಧಿಕಾರಕ್ಕೆ ಬಂದ ನಂತರ ಅವರು ತೋರಿಸುವ ಒಂದು ನಿರ್ಲಕ್ಷ್ಯ ಆಗಿರ್ಬೋದು, ಬೇಜವಾಬ್ದಾರಿತನ ಆಗಿರ್ಬೋದು, ಬಹಳಷ್ಟಿದೆ. ನಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡುವಂತ ಜನಪ್ರತಿನಿಧಿಗಳು ಎಷ್ಟೊಂದಿದ್ದಾರೆ. ಹೌದು, ಕೆಲವರು ಕೂಡ ಇದ್ದಾರೆ, ಈಗ ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ನಾವು ಕೆಟ್ಟದನ್ನ ಮಾತನಾಡ್ಬೇಕಿದ್ರೆ ಒಳ್ಳೆದನ್ನ ಕೂಡ ಮಾತನಾಡ್ಬೇಕು ಅನ್ನೋ ರೀತಿಯಲ್ಲಿ ನೋಡೋದಾದ್ರೆ ಎಷ್ಟೋ ಜನಪ್ರತಿನಿಧಿಗಳು ಇದ್ದಾರೆ. ಬಹಳಷ್ಟು ಸಮಸ್ಯೆಗಳನ್ನ ಆಲಿಸ್ತಾರೆ, ಸಮಸ್ಯೆಗೆ ಒಂದು ತಾರ್ಕಿಕವಾಗಿ ಅಂತ್ಯವನ್ನ ಕೊಡ್ತಾರೆ, ಜನರಿಗೆ ಸಿಗ್ತಾರೆ, ಅವರ ಸಮಸ್ಯೆಗಳನ್ನ ಆಲಿಸ್ತಾರೆ. ಇನ್ನೂ ಕೆಲ ಜನಪ್ರತಿನಿಧಿಗಳಂತೂ ಕೇಳೋದೇ ಬೇಡ, ಎಲ್ಲಿದ್ದಾರೋ ಏನೋ, ಅವ್ರು ಯಾರೋ ಏನೂ ಗೊತ್ತಿರೋದಿಲ್ಲ. ರೀತಿಯಾಗಿ ಸುದ್ದಿಯನ್ನ ಮಾಡಿದ ನಂತರ ಅಥವಾ ಅಲ್ಲಿನ ಜನಗಳು ಆಕ್ರೋಶವನ್ನ ತೋರಿಸಿದ ನಂತರ ಎಚ್ಚೆತ್ಕೊಳ್ತಾರೆ. ಮಾಡಿಸ್ಬಿಡೋಣ, ಇದಕ್ಕೊಂದು ಏನಾದ್ರೂ ಒಂದು ಕೆಲಸವನ್ನ ಮಾಡಿಸ್ಬಿಡೋಣ ಅಂತ. ಅದು ಅರ್ಧಂಬರ್ಧ, ಅದೇ ಹೇಳದ್ನಲ್ಲ ನಾನು, ತಾತ್ಕಾಲಿಕವಾಗಿ ಮಾಡಿಸುವಂಥದ್ದು. ಈ ರೀತಿಯಾಗಿ ಆಗ್ತಾ ಇದೆ. ನೋಡೋಣ ನಮ್ಮ ಸಮಾಜ ಯಾವಾಗ ಸರಿಯಾಗತ್ತೆ, ಈ ರೀತಿಯಾಗಿ ಸಮಸ್ಯೆಗಳು ಯಾವಾಗ ಕೊನೆಯಾಗತ್ತೆ, ಇದನ್ನೆಲ್ಲವನ್ನು ಕೂಡ ನಾವು ಒಂದು ರೀತಿಯಾಗಿ ಹೇಳ್ಬೋದಷ್ಟೇ. ಅಂತ್ಯ ಆಗತ್ತೆ ಅನ್ನೋದು ಒಂದು ರೀತಿಯಾಗಿ ಸುಳ್ಳು ಅಂತಾನೆ ಹೇಳಬಹುದು. ಇನ್ನು ಈ ವಿಷಯಕ್ಕೆ ಬರೋದಾದ್ರೆ, ಇನ್ನು ಬೆಂಗಳೂರು ಜಿಲ್ಲೆಯ ಬಿಲವಾರ್ಸ್ನಹಳ್ಳಿಯಲ್ಲಿ ಕಸದ ಸಮಸ್ಯೆ ಆಗಿರ್ಬೋದು, ಒಳಚರಂಡಿ ಸಮಸ್ಯೆಗೆ ಈಗ ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದ್ದಾರೆ. ಅಲ್ಲಿನ ಜನರು ಈಗ ಒಂದು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಐಡಿಯನ್ಸ್ ವಾಹಿನಿಯ ಕಾರ್ಯಕ್ಕೆ. ರೀತಿಯಾಗಿ ಸಮಸ್ಯೆ ಬಗೆಹರಿದಿರುವಂತದ್ದು ಅಲ್ಲಿ. ಬನ್ನಿ ಈ ಬಗ್ಗೆ ನೋಡೋಣ ಏನ್ ಹಂಚ್ಕೊಂತಾರೆ ಅಲ್ಲಿನ ಸ್ಥಳೀಯರು. ನರಸಿಂಹನೊಟ್ಟಿಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಇವಾಗ ನಿಮ್ಮ ಸಮಸ್ಯೆಗೆ ಒಂದ್ ರೀತಿಯಾಗಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತ ಆಗಿದೆ. ಅದು ಎಷ್ಟು ಖುಷಿಯನ್ನ ತಂದಿದೆ ಮತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ಅಲ್ಲಿ ಸಮಸ್ಯೆಗೆ ಒಂದು ತಾತ್ಕಾಲಿಕ ಅಂತ್ಯವನ್ನ ಕೊಟ್ಟಿದ್ದಾರೆ ನರಸಿಂಹ ಅವರೇ? ಮೇಡಮ್, ತಾತ್ಕಾಲಿಕವಾಗಿ ಅಂತ ಏನು ಇಲ್ಲ ಮೇಡಮ್. ಸುಮ್ನೆ JCB ತಗೊಂಡು ಒಂದ್ ಸ್ವಲ್ಪ ಕಸ ತಳ್ಳಿದಾರೆ ಅಷ್ಟೇ. ಬಟ್ ಏನು ಅದು ಸಾಲ್ವ್ ಆಗ್ಲಿಲ್ಲ, ಕಸ ಹಾಗೆ ಇದೆ. ಆಮೇಲೆ ಅದೇ ಸುಮ್ನೆ ಕಣ್ಣೊರೆಸೋ ತಂತ್ರ ಮಾಡಿದ್ದಾರೆ. ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಏನು ಸ್ಪಂದನೆ ಮಾಡ್ತಿಲ್ಲ. ಆಮೇಲೆ ಅಲ್ಲಿ ಮೋರಿ ನೀರು, ಅದ್ರ ಬಗ್ಗೆನೂ ಒಂದಷ್ಟು ನ್ಯೂಸ್ ಮಾಡಿದ್ರಿ ನೀವು. ಅದು ಕೂಡ ಅಷ್ಟೇನೆ, ಮೋರಿ ನೀರು ಈಗಲೂ ಆಚೆ ಹೋಗ್ತಾನೆ ಇದೆ ರೋಡಲ್ಲಿ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನೀರು ಹೋಗ್ತಾನೆ ಇದೆ, ಇನ್ನು ರೋಡಲ್ಲಿ ಹೋಗ್ತಾ ಇದೆ. ಸ್ಯಾನಿಟರಿ ನೀರು ಮತ್ತೆ ಮೋರಿ ನೀರು, ಈ ಅಂಗಡಿಗಳು ನೀರು, ಅದು ಇದು ಸ್ವಲ್ಪ ಎಲ್ಲ ರೋಡಲ್ಲೇ, ಮೈನ್ ರೋಡಲ್ಲೇ ಹೋಗ್ತಾ ಇದೆ ಮೇಡಮ್. ಅಂದ್ರೆ ಇವಾಗ ಏನು ಒಂದು ಬೆಣ್ಣೆ ಹಚ್ಚೋ ಕೆಲಸ ಮಾಡ್ಬಿಟ್ಟು ಹೋಗಿದಾರ ಅಧಿಕಾರಿಗಳು ಅಂತ? ಅಷ್ಟೇ ಮೇಡಮ್, ಅಷ್ಟೇ. ಬ್ಯಾರೆ ಏನು ಇಲ್ಲಿ ಅದು ಒಂದು ಪರ್ಮನೆಂಟ್ ಆಗಿ ಅದನ್ನ ಬಗೆಹರಿಸುವಂತ ಒಂದು ಕೆಲಸ ಯಾವ್ದು ನಡೀತಾ ಇಲ್ಲ. ಅದ್ ಏನ್ ಮಾಡ್ತಾರಂತ ಗೊತ್ತಿಲ್ಲ. ಇವರು ಮೀಟಿಂಗ್ ಕೂಡ ಅದ್ ಏನು ಒಂದು ಗ್ರಾಮ ಸಭೆ ಮಾಡ್ಬೇಕು, ಅದ್ರಲ್ಲಿ ಅಟ್ಲೀಸ್ಟ್ ನಮ್ಮಲ್ಲಿ ಆಗುವಂತ ಒಂದು ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡ್ಬೇಕು. ಒಂದು ಗ್ರಾಮ ಸಭೆ ಇಲ್ಲ, ಏನಿಲ್ಲ. ಈ ತರ ತುಂಬಾ ವರ್ಷಾಗಿದೆ. ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ನರಸಿಂಹ ಅವ್ರೆ? ಅವ್ರೇನ್ ಕೇಳೋದಕ್ಕೂ ಬರಲ್ವಾ ಅಲ್ಲಿ? ಮೇಡಮ್, ಜನಪ್ರತಿನಿಧಿಗಳು ಏನು ಅದನ್ನ ಗಮನಿಸ್ತಾನೆ ಇಲ್ಲ. ಅವರು ಅದ್ ಏನಂತ ನನ್ಗೂ ಅರ್ಥ ಆಗ್ತಾ ಇಲ್ಲ. ಅವರೆಲ್ಲ ಏನಂದ್ರೆ ಇರೋರು ಬರ್ತಾರೆ, ನಿಲ್ತಾರೆ, ದುಡ್ಡು ಹಾಕ್ಬಿಟ್ಟು ಗೆದ್ದು ಬಿಡ್ತಾರೆ. ಆಮೇಲೆ ಜನಗಳ ಕೆಲಸ ಯಾರು ಮಾಡಲ್ಲ. ಈಗ ಕಳೆದ ಬಾರಿ 2010ರಿಂದ ನಾನು ಒಂದ್ 5 ವರ್ಷ ಮೆಂಬರ್ ಆಗಿದ್ದೆ. ನಾವು ಅವಾಗ ಊರ್ ಹೆಂಗಿತ್ತು ಅಂದ್ರೆ ಒಂಥರ ಸುಭಿಕ್ಷವಾಗಿ ಚೆನ್ನಾಗಿತ್ತು. ಎಲ್ಲ ಒಂದ್ ಸ್ವಲ್ಪ ನೀಟ್ನೆಸ್ ಕೇಳ್ತಾ ಇದ್ವಿ. ಇವತ್ತು ಯಾವ್ದನ್ನು ಅಲ್ಲಿ ಗಮನ ಹರಿಸೋರು ಕೇಳೋ ಅಂತವ್ರೆ ಇಲ್ಲದಾಗಿದೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇನ್ನ ಒಳಚರಂಡಿ ಸಮಸ್ಯೆ ಹಂಗೆ ಇದೆ ಅಲ್ಲಿ ಹಾಗಾದ್ರೆ? ಸ್ವಲ್ಪ ಹಾಗೆ ಇದೆ ಮೇಡಮ್. ಕಸ ಕೂಡ ಅಷ್ಟೇ ಹಾಗೆ ಇದೆ. ಅದನ್ನೇನು ಗಮನ ಹರಿಸ್ತಾನೂ ಇಲ್ಲ, ಮಾಡ್ತಾನೂ ಇಲ್ಲ. ಈಗ ನೋಡಿ, ಅಲ್ಲಿ ಶುದ್ಧ ನೀರು ಘಟಕ DKS ಅಂತ ಒಂದು ಘಟಕ ಇತ್ತು. ಇಲ್ಲಿ ಒಂದ್ ಸ್ವಲ್ಪ ಅದು ಇದು ರಾಜಕೀಯಗಳು ಮಾಡಿ
ವಾಟರ್ ಮ್ಯಾನ್ ನ ತೆಗೆದಾಕ್ಬಿಟ್ರು. ಆಮೇಲೆ ನೀರ್ ಬಂದು ಎಲೆಕ್ಷನ್ ಆಗೋವರೆಗೂ ನೀರ್ ಬಿಟ್ರು. ಎಲೆಕ್ಷನ್ ಆದ್ಮೇಲೆ ಶುದ್ಧ ನೀರು ಘಟಕ ಅದನ್ನೆಲ್ಲ ಸ್ಟಾಪೇ ಮಾಡ್ಬಿಟ್ರು. ಈಗ ಕುಡಿಯೋಕ್ ನೀರು ಕೂಡ ತುಂಬಾ ಸಮಸ್ಯೆ. ನೀರಿಲ್ಲ ಅಂತ ಕುಡಿಯೋ ನೀರನ್ನು ಕೂಡ ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ತಾರೆ ಈಗ? 2013ರಿಂದ ಇದೇ ನೀರು ಕುಡ್ಕೊಂಡ್ ಬಂದಿರೋದು ಜನ ಇಲ್ಲಿ. DK ಶುದ್ಧ ನೀರು ಘಟಕದಲ್ಲೇ 5 ರೂಪಾಯಿ ಏನ್ ಹಾಕ್ಬಿಟ್ಟು ಅದರಿಂದ ನೀರ್ ತಗೊಳ್ತೀವಿ, ಅದನ್ನೇ ಕುಡ್ಕೊಂಡ್ ಬರ್ತಾ ಇದ್ವಿ. ಈಗ ಏಕಾಏಕಿ ಅದು ನಿಲ್ಸೇ ಬಿಟ್ರು. ಈಗ ಅದು ಅಷ್ಟು ಜನನು ಈಗ ಕುಡಿಯೋದಕ್ಕೆ ಎಲ್ಲಿ ಹೋಗ್ಬೇಕು ನೀರಿಗೆ? ಈಗ ಕುಡಿಯೋ ನೀರು ಸಮಸ್ಯೆನೂ ಕೂಡ ಅಲ್ಲಿ ಉದ್ಭವ ಆಗಿದೆ. ಹೌದೌದು ಮೇಡಮ್, ಇದು ಆತರ ಆಗ್ತಾ ಇದೆ. ಅದೇನ್ ರಾಜಕೀಯ ನಡೀತಾ ಇದೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವರು ಎಲೆಕ್ಷನ್ ಟೈಮ್ ಅಲ್ಲಿ ರಾಜಕೀಯಗಳು ಮಾಡಬೇಕು. ಎಲೆಕ್ಷನ್ ಆದ್ಮೇಲೆ ಜನರಿಗೆ ಇಷ್ಟೆಲ್ಲಾ ತೊಂದರೆ ಕೊಟ್ರೆ ಹೆಂಗೆ ಇಲ್ಲಿ ಜೀವನ ಮಾಡೋದು, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನರಸಿಂಹ ಅವರೇ, ಈಗ ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ದುಡ್ಡನ್ನ ತಗೋ ಬರ್ತಾರೆ, ದುಡ್ಡನ್ನ ಹಂಚ್ತಾರೆ ಅಂತ. ಒಂದ್ ರೀತಿಯಾಗಿ ನಮ್ಮ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಂಡು ಯಾರು ಕೆಲಸ ಮಾಡ್ತಾರೋ ಅವ್ರಿಗೂ ಕೂಡ ಓಟ್ ಹಾಕಿ ಅವ್ರಿಗೊಂದು ಅವಕಾಶ ಕೊಟ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗತ್ತ ನರಸಿಂಹ ಅವ್ರೆ? ಹಾಕಲ್ಲ ಮೇಡಮ್. ಜನ ಇಲ್ಲಿ ಕೇಳಿ, ನಾನು 2010ರಲ್ಲಿ ಗೆದ್ದಾಗ ನಾನ್ ಬರೀ 20,000 ರೂಪಾಯಿ ಕೊಟ್ಟು ಎಲೆ ಕೊಟ್ಟು ಜನರಿಗೆ ಸೇವೆ ಮಾಡ್ಬೇಕಂತ ಬಂದಂತ ನಾನು. ಅವಾಗ ಫಸ್ಟ್ ಸಲ ಗೆಲ್ಲಿಸಿದ್ರು. 2ನೇ ಸಲ ಗೆಲ್ಲೋ ಎಲೆಕ್ಷನ್ 2015ರಲ್ಲಿ ಮತ್ತೆ ನಾನ್ ಚುನಾವಣೆಗೆ ನಿಂತಾಗ ಇದೇ ಜನನೇ ನನ್ನ ಆಪೋಸಿಟ್ ಬಂದು ಓಟ್ಗೆ 5,000 ಹಂಚಿದ್ರು. ಅವತ್ತು ನನಗೆ ಓಟೇ ಬಂದಿಲ್ಲ ಮೇಡಮ್. ಅದಕ್ ಮುಂಚೆ 5 ಹಳ್ಳಿಯಿಂದ ಏನು ನಮ್ಗೆ 5 ಹಳ್ಳಿ ಸೇರ್ತಾ ಇತ್ತು, ಆ ಕಡೆಯಿಂದ ನಮ್ಗೆ ಓಟ್ ಬಂದಿದ್ರಿಂದ ನಾನು ಸುಮಾರು ಕೆಲಸ ಮಾಡಿದೀವಿ. ಆಶ್ರಯ ಕಮಿಟಿ ಮೆಂಬರ್ ಆಗಿದ್ದೆ, ಪಂಚಾಯತಿ ಸದಸ್ಯನಾದ್ಮೇಲೆ ಸುಮಾರು ಸರ್ಕಾರದ ಕೆಲಸ, ಸರ್ಕಾರದ ಅನುದಾನಗಳನ್ನ ತಂದು ಎಷ್ಟೋ ಕೆಲಸ ಮಾಡಿದೀನಿ. ಅಷ್ಟೆಲ್ಲಾ ಮಾಡಾದ್ಮೇಲೂ ಈಗ ಯಾರೋ ಬರ್ತಾರೆ, ದುಡ್ಡಿರೋರು ಗೆಲ್ತಾರೆ ಹೋಗ್ತಾರೆ. ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಅವ್ರಿಗೆ. ಏನಂದ್ರೆ ಪಂಚಾಯತಿ ಮೆಂಬರ್ ಅಂತ ಹೇಳ್ಕೊಬೇಕು, ಎಲ್ಲೋ ಲೇಔಟ್ಗಳು ಮಾಡ್ಬೇಕು, ದುಡ್ಡು ಮಾಡ್ಬೇಕು. ಈ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟು ಇಲ್ಲಿ ಏನು ಕೆಲಸಗಳೇ ಆಗ್ತಾ ಇಲ್ಲ ಮೇಡಮ್. ಎಸ್ ಧನ್ಯವಾದಗಳು ನರಸಿಂಹ ಅವರೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಎಸ್, ಕೇಳಿದ್ರಿ ಅಲ್ಲಿನ ಸ್ಥಳೀಯರು ನರಸಿಂಹ ಅವರ ಮಾತನ್ನ. ನಿಜಕ್ಕೂ ಒಂದ್ ರೀತಿಯಾಗಿ ಸತ್ಯ ಅನ್ಸುತ್ತೆ ಅವ್ರ ಮಾತಿನಲ್ಲಿ. ಯಾಕಂದ್ರೆ ಈಗ ಹೌದು ಇದು ಇಂಪ್ಯಾಕ್ಟ್ ಆಗಿದೆ, ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕಿದೆ ಅನ್ನೋದಾದ್ರೂ ಕೂಡ ಪರ್ಮನೆಂಟ್ ಆಗಿ ಕೊಡ್ತಾ ಇಲ್ಲ. ಅಲ್ಲಿನ ಜನಪ್ರತಿನಿಧಿಗಳು ಅಂತೂ ಕೇರೇ ಮಾಡ್ತಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿದೆಯಂತೆ ಅಲ್ಲಿ. ಈ ರೀತಿಯಾಗೆಲ್ಲ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಕೂಡ ಹೇಳ್ತಾ ಇದ್ರು, ಇಲ್ಲಿ ನಾವು ಜನಪ್ರತಿನಿಧಿಗಳು ಹೌದು ಅವರ ಕಾರ್ಯ ಇರುತ್ತೆ, ಆ ಕೆಲಸವನ್ನ ಮಾಡ್ಬೇಕು. ನಮ್ಮ ಸಾರ್ವಜನಿಕರು ಕೂಡ ನಾವು ಮೊದಲು ಮಾನವರಾಗಿ ಮತ್ತು ಬುದ್ಧಿ ಇರುವ ಒಂದು ಮಾನವರಾಗಿ ಯಾರಿಗೆ ವೋಟ್ ಮಾಡ್ಬೇಕು, ಯಾರ್ ಜನಪ್ರತಿನಿಧಿ ಆದ್ರೆ ನಮಗೆ ಸಮಸ್ಯೆಗಳಿರೋದಿಲ್ಲ, ಸಮಸ್ಯೆಗೆ ಒಂದು ಅಂತ್ಯವನ್ನ ಕೊಡ್ತಾರೆ, ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ, ಇದನ್ನೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಮತವನ್ನ ಚಲಾವಣೆ ಮಾಡ್ಬೇಕಾಗಿರತ್ತೆ. ಯಾವುದೋ ಒಂದು ತಾತ್ಕಾಲಿಕವಾದ ಖುಷಿಗೋ, ತಾತ್ಕಾಲಿಕವಾದ ಹಣಕ್ಕೋ, ಮತ್ಯಾವುದೋ ಒಂದು ಆಮಿಷಕ್ಕೆ ಒಳಗಾಗದೆ ನಮ್ಮ ಬುದ್ಧಿಯನ್ನ ನಮ್ಮ ಕೈಲಿ ಇಟ್ಕೊಂಡು ಸರಿಯಾದ ಮತವ ಚಲಾವಣೆ ಮಾಡಿದ್ರೆ ನಿಜಕ್ಕೂ ರೀತಿಯ ಸಮಸ್ಯೆಗಳು ಎಷ್ಟೊಂದು ಕಡಿಮೆ ಆಗ್ಬಿಡುತ್ತೆ. ಮತ್ತು ನಮ್ಮ ಅಧಿಕಾರಿಗಳಾಗಿರ್ಬೋದು, ಅವರು ಕೂಡ ಅನ್ಕೋಬೇಕು ನಮ್ಮ ಕಾರ್ಯ ಏನು, ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ, ನಮ್ಮ ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಸುಮ್ನೆ ಕೂತ್ಕೊಂಡು ಸುಮ್ನೆ ಸ್ಯಾಲ್ರಿ ತಗೊಳ್ಳೋದಲ್ಲ, ಕೂತ್ಕೊಂಡು ಸಮಸ್ಯೆಗಳನ್ನ ಆಲಿಸುವಂಥದ್ದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂಥದ್ದು, ಅಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಗಮನವನ್ನ ಕೊಡುವಂಥದ್ದು, ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ.